ನಮಸ್ಕಾರ, ಟಿವಿ 2ಗೆ ಸ್ವಾಗತ. ಬೋವಿ ಸಮಾಜದಿಂದ ಬೃಹತ್ ಪ್ರತಿಭಟನೆಗೆ ಕರೆ. ಪ್ರಮುಖಾಂಶಗಳು. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉತ್ತರಹಳ್ಳಿಯಲ್ಲಿ ಕರ್ನಾಟಕ ಭೋವಿ ಯುವಕರ ಜಾಗೃತಿ ವೇದಿಕೆಯ ವತಿಯಿಂದ ಪೂರ್ವಭಾವಿ ಸಭೆ ಹಾಗೂ ಸುದ್ದಿಗೋಷ್ಠಿ ನಡೆಯಿತು. ಅದರ ಮುಖ್ಯಾಂಶಗಳು ಇಲ್ಲಿವೆ. ನಾಯಕತ್ವ. ವೇದಿಕೆಯ ರಾಜ್ಯಾಧ್ಯಕ್ಷರಾದ ರಾಜಣ್ಣ ಅವರ ನೇತೃತ್ವದಲ್ಲಿ ಸಮಾಜದ ಮುಖಂಡರ ಸಭೆ ಜರುಗಿತು. ಪ್ರಮುಖ ಅಸಮಾಧಾನ: ಒಳ ಮೀಸಲಾತಿಯ ಹಂಚಿಕೆಯಲ್ಲಿ ಬೋವಿ ಸಮಾಜಕ್ಕೆ ನಿರಂತರವಾಗಿ ಅನ್ಯಾಯವಾಗುತ್ತಿದೆ. ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಹಾಗೂ ಆರ್ಥಿಕವಾಗಿ ಮತ್ತು ಉದ್ಯೋಗದ ವಿಷಯದಲ್ಲಿ ಸರ್ಕಾರಗಳು ಸಮಾಜವನ್ನು ಕಡೆಗಣಿಸುತ್ತಿವೆ ಎಂಬುದು ಮುಖಂಡರ ಆರೋಪ. ಪ್ರತಿಭಟನೆಯ ವಿವರ: ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರ ದಿವ್ಯ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ ಮಾರ್ಚ್ 24, 2026. ಸ್ಥಳ: ಫ್ರೀಡಂ ಪಾರ್ಕ್, ಬೆಂಗಳೂರು. ಮನವಿ: ಈ ಹೋರಾಟಕ್ಕೆ ನ್ಯಾಯ ಸಿಗಬೇಕಾದರೆ ಸಮಾಜದ ಬಾಂಧವರು ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಹಿರಿಯ ಉಪಾಧ್ಯಕ್ಷರಾದ ಎಂ. ನಾರಾಯಣಸ್ವಾಮಿ ಹಾಗೂ ಇತರ ಮುಖಂಡರು ಮನವಿ ಮಾಡಿದ್ದಾರೆ. ಈ ನಮ್ಮ ಉದ್ದೇಶ ಏನಂದ್ರೆ, ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ನಮ್ಮ ಬೋವಿ ಜನಾಂಗಕ್ಕೆ ಒಳ ಮೀಸಲಾತಿ ವಿರುದ್ಧ ದಿನಾಂಕ 24/3/2026 ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಿದ್ದಾರೆ. ಅದರ ಉದ್ದೇಶವಾಗಿ ಈ ದಿನ ಸಭೆಯನ್ನು ಕರೆದು, ಈ ಸಭೆಯಲ್ಲಿ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ 24ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿರುವ ಒಳ ಮೀಸಲಾತಿ ವಿರುದ್ಧ ಹೋರಾಡಲು ನಮ್ಮ ಸಂಘದ ವತಿಯಿಂದ ಸಂಪೂರ್ಣ ಸಹಕಾರ ಸ್ವಾಮೀಜಿಯವರಿಗೆ ನೀಡಿ ನಮ್ಮ ಹಕ್ಕುಗಳನ್ನು ಪಡೆಯಲು ನಾವು ಸಿದ್ಧರಾಗಿ ಸುಮಾರು ಸಹಸ್ರ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ನಮ್ಮ ಜನಾಂಗಕ್ಕೆ ಏನು ಒಳ ಮೀಸಲಾತಿ ವಿರುದ್ಧ ಅನ್ಯಾಯವಾಗಿರೋ ವಿರುದ್ಧ ಹೋರಾಡಲು ಇಂದಿನ ಸಭೆಯಲ್ಲಿ ಚರ್ಚಿಸಿ, ಪೂರ್ವಭಾವಿ ಸಭೆಯನ್ನು ಚರ್ಚಿಸಿ ನಾವು ದಿನಾಂಕ 24ನೇ ತಾರೀಕು ಏನು ಸ್ವಾಮೀಜಿಯವರು ಕರೆ ಕೊಟ್ಟಿರೋ ಆ ನೇತೃತ್ವದಲ್ಲಿ ಭಾಗವಹಿಸಲು ಎಲ್ಲರೂ ಕರ್ನಾಟಕ ಬೋವಿ ಯುವಕರ ಜಾಗೃತಿ ವೇದಿಕೆಯಿಂದ ಎಲ್ಲರೂ ಸಿದ್ಧರಾಗಿರುತ್ತೇವೆ. ಹೌದು, ತಿಳಿಸಿದ್ದೀವಿ. ನಮ್ಮ ಜನಾಂಗದ ನಾಯಕರುಗಳಿಗೆಲ್ಲರಿಗೂ ಸ್ವಾಮೀಜಿಯವರ ನೇತೃತ್ವದಲ್ಲಿ ಎಲ್ಲರಿಗೂ ಕರೆ ಮಾಡಿ ತಿಳಿಸಿರ್ತಾರೆ. ಅದೇ ರೀತಿ ನಾವುಗಳು ಸಹ ನಮ್ಮ ಜನಾಂಗದವರಿಗೂ ಕರೆ ಮಾಡಿ ತಿಳಿಸಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲು ಸಿದ್ಧರಾಗಿ ಬನ್ನಿ ಅಂತ ಕರೆ ಕೊಟ್ಟಿದ್ದೀವಿ. ಪ್ರತಿಭಟನೆ ಮೂಲಕ ಎಚ್ಚರಿಕೆ ಕೊಡ್ತೀನಿ ಅಂತ ಹೇಳ್ತಿದ್ರಲ್ಲಿ, ಮುಂದಿನ ದಿನದಲ್ಲಿ ಬದಲಾವಣೆ ಸಾಧಿಲ್ಲ ಅಂದ್ರೆ ಮುಂದಿನ ಹೋರಾಟ ಅಂದ್ರೆ ಯಾವ ತರ ಉಗ್ರವಾದ ಹೋರಾಟ ಮಾಡಕ್ ನಾವು ರೆಡಿ ಇದ್ದೀವಿ. ನಮ್ಮ ಒಂದು ಜನಾಂಗದವರು ಏನಿದ್ದಾರೆ, ಅತಿ ಕಡುಬಡವ ಮತ್ತೆ ಕೂಲಿ ಕಾರ್ಮಿಕರು ಕಲ್ಲು ಬಂಡೆ ಹೊಡ್ಕೊಂಡು ಮಣ್ ಕೆಲಸ ಮಾಡ್ಕೊಂಡು ಈಗ ಇರ್ಬೇಕಾದ್ರೆ ಅವ್ರಿಗೆ ಯಾವುದೇ ಇಲ್ಲಿನ ತನಕ ನೆಲೆ ಗಿಲೆ ಮತ್ತೊಂದು ಯಾವುದೇ ಅನುಕೂಲ ಆಗಿಲ್ಲ. ಹಾಗಾಗಿ ಅವ್ರಿಗೆ ಆಗ್ಬೇಕು ಅಂದ್ರೆ ಇಲ್ಲಿನ ತನಕ ನಾವು 2026 ತನಕ ನೋಡ್ತಾ ಇದೀವಿ. ಇನ್ನು ಮುಂದೆ ಈ ತರ ನಾವು ಕೇಳ್ಕೊಂಡಿರಕ್ಕಾಗಲ್ಲ. ನಮ್ಮ ಮುಂದಿನ ಪೀಳಿಗೆ ಆಯ್ತು, ನಮ್ಮ ಪೀಳಿಗೆ, ನಮ್ಮ ಮಕ್ಕಳು ಮರಿ ಮೊಮ್ಮಕ್ಕಳಿಗೆ ಅವ್ರಿಗೆ ಅನುಕೂಲ ಆಗ್ಲೇಬೇಕು ಅಂದಾಗ ನಾವು ಹೋರಾಡ್ಲೇಬೇಕಲ್ಲ ಸರ್. ಕರ್ನಾಟಕ ಬೋವಿ ಯುವಕರ ಜಾಗೃತಿ ವೇದಿಕೆಯಿಂದ ಇವತ್ತು ಪೂರ್ವಭಾವಿ ಸಭೆನ ನಮ್ಮ ಅಧ್ಯಕ್ಷರು ಕರೆದಿರೋದ್ರಿಂದ ನಾವೆಲ್ಲ ಈ ಒಂದು ಸಭೆಗೆ ಆಗಮಿಸಿದ್ದೀವಿ. ಈ 24ನೇ ತಾರೀಕು ಒಂದು ಬೃಹತ್ ಹೋರಾಟ ಇದೆ. ಈ ಹೋರಾಟ ಏನಂದ್ರೆ, ಈ ಒಳ ಮೀಸಲಾತಿ ಅಂತ ಹೇಳಿ ನಮ್ಮ ಒಂದು ಮೀಸಲಾತಿಯನ್ನ ಕಮ್ಮಿ ಮಾಡಿ ಬೇರೆ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡ್ತಿರೋ ಸರ್ಕಾರದ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟ ಎಂತಕ್ಕೆ ಮಾಡ್ತಾ ಇದೀವಿ ಅಂದ್ರೆ, ನಮ್ಮ ಮೀಸಲಾತಿ ಬೇಕು. ನಮ್ಮಲ್ಲಿರೋದು ಬಡತನದ ಜನ ಯಾಕಾದ್ರು ಅಂದ್ರೆ ಈ ಸರ್ಕಾರದ ಸವಲತ್ತುಗಳ ಸಿಗದ ಕಾರಣ ಹೀಗಾಗಿದ್ದೀವಿ. ಈಗ ಆಗೋ ಕಾರಣ ಏನಂದ್ರೆ, ನಮ್ಮಲ್ಲಿ ವಿದ್ಯಾವಂತರು ಕಮ್ಮಿ ಆಗಿದ್ದಾರೆ, ನಮ್ಗೆ ಸವಲತ್ತುಗಳು ಸಿಗ್ತಾ ಇಲ್ಲ. ನಾವು ಹಿಂದೆ ಮಾಡ್ತಿದಂತ ಕೆಲಸಗಳು ಬಹಳ ದೊಡ್ಡಂತ ಕೆಲಸಗಳು ಮಾಡಿರುವಂತದ್ದು. ಅಣಕಟ್ಟೆ ಕಟ್ಟಿರೋದು ನಮ್ ಜನಾಂಗದವರೇ, ಬೋವಿ ಜನಾಂಗದವರೇ. ಒಂದು ರಸ್ತೆ ಕೆಲಸ ಮಾಡೋದು ಬೋವಿ ಜನಾಂಗದವರೇ. ಮಣ್ಣೆಗೆಯೋದು, ಕಲ್ಲು ಕೆಲಸ, ಈ ಒಂದು ಕೆಲಸ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೋಸ್ಕರ ಊರೂರು ವಲಸೆ ಬಂದಿದ್ದೀವಿ. ಈ ವಲಸೆ ಬಂದು ಸಾಕಷ್ಟು ಗುಡಿ ಗೋಪುರ ಗುಂಡಾಂತರಗಳನ್ನ ಕಟ್ಟಿರುವಂತ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗದಂತೂ ನಾವು ಸಹಿಸ್ಕೊಳ್ಳೋದಿಲ್ಲ.
ಈ ಸಹಿಸ್ಕೊಳ್ಳೋದಾಗ್ದೇನೆ ನಾವು ಇವತ್ತು ಹೋರಾಟಕ್ಕೆ ಮುನ್ನುಡಿ ಬರಿತಿದ್ದೀವಿ. ಹಿಂದಿಂದೇನೋ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ, ನಮ್ಗೆ ಸರಿಯಾದ ರೀತಿ ಸವಲತ್ತು ಕೊಡ್ತಾ ಇಲ್ಲ ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ಈಗ ನಮ್ಮ ಇಮ್ಮಡಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಹೋರಾಟ ಮಾಡೋದಕ್ಕೆ ನಮ್ಮ ಏನು ಬೋವಿ ಜನಾಂಗದವರು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸ್ರಿ ಅಂತ ಕೇಳ್ಕೊಂತ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಬೋವಿ ಜನಾಂಗಕ್ಕೆ ಜಯವಾಗ್ಲಿ. ನಾವು ಬೋವಿ ಜನಾಂಗದವರೆಲ್ಲ ಒಗ್ಗಟ್ಟಾಗಿರೋಣ, ಒಂದಾಗಿರೋಣ ಅಂತೇಳಿ ಈ ನಿಮ್ಮ ಒಂದು ಮೀಡಿಯಾ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತೇಳಿ ನನ್ನ ಹೆಸರು ನಾರಾಯಣ ಸ್ವಾಮಿ, ಉಪಾಧ್ಯಕ್ಷರು, ಕರ್ನಾಟಕ ಬೋವಿ ಯುವಕರ ಜಾಗೃತಿ ವೇದಿಕೆ, ನನ್ನ ಪರಿಚಯ.